ಭರತನಾಟ್ಯ ಎಂದರೆ ಕೆಲವರಿಗೆ ಕಾಲು ನೋವು ತರೋ ವ್ಯಾಯಾಮ, ಕೆಲವರಿಗೆ ಕಣ್ಣು, ಕೈ, ಕಾಲು ಎಲ್ಲವೂ ಒಂದೇ ಸಮಯದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಮ್ಯಾಜಿಕ್. ಆದರೆ ನಿಜವಾಗಿಯೂ ಇದು ಸಾವಿರಾರು ವರ್ಷಗಳ ಸಂಸ್ಕೃತಿ, ಭಕ್ತಿ ಮತ್ತು ಶಿಸ್ತಿನ ಪ್ರತೀಕ. ಜ್ಞಾನಕ್ಕಿಂತ ದೊಡ್ಡ ಬಂಡವಾಳವಿಲ್ಲ, ಇದರಿಂದ ದೊರೆಯುವ ಬಡ್ಡಿಗೆ ಸಾಟಿಯೇ ಇಲ್ಲ. ನಾವೆಲ್ಲರೂ ಒಂದು ವಾರಕ್ಕೆ ಮಕ್ಕಳಿಗೆ ಒಂದು ಪಿಜ್ಜಾ ಕೊಡಿಸಿದ್ರೆ 1,000 ಖರ್ಚು ಮಾಡ್ಬೋದು ಅನ್ಕೋತೀನಿ. ದಯವಿಟ್ಟು ಪೇರೆಂಟ್ಸ್ ಈ ಮಕ್ಕಳನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಡಿ. ನನ್ನ ಮಗಳು ಹೋಗಲ್ಲ ಅಂದ್ಲು, 9ನೇ ಕ್ಲಾಸ್ ಮುಗೀತು, 10ನೇ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ. ನಾವೆಲ್ಲ ಇವಾಗ ಯೋಚನೆ ಮಾಡ್ತಿರೋದು ದುಡ್ಡು ಇಷ್ಟೇ ಇದ್ದರೂ ಆರೋಗ್ಯ ಇಲ್ಲ ಅಂತ. ನಾವು ಮಕ್ಕಳಿಗೆ ಇದನ್ನು ಒಂದಕ್ಕೆ ಪ್ರೋತ್ಸಾಹ ಮಾಡಿದರೆ, ಇದು ಅಂತಲೇ ಅಲ್ಲ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಕೆಲವೊಂದು ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಅವರನ್ನು ತೊಡಗಿಸ್ಕೊಳ್ಳೋಕ್ಕೆ ಬಿಡಿ ಅಂತ ಕೇಳ್ಕೊತೇನೆ. ಕೆಲವೊಂದು ಪೋಷಕರು ನನ್ನನ್ನು ಬೈಕೊಳ್ಳಬಹುದು, ನಾನು ಪಿಜ್ಜಾ ಕೊಡಿಸ್ತೀನಿ ನಿನಗೇನಮ್ಮ ಅಂತ. ಆದರೆ ನಿಮ್ಮ ಹತ್ರ ನನ್ನ ರಿಕ್ವೆಸ್ಟ್, ದಯವಿಟ್ಟು ಅವರನ್ನು ಈ ಕಲಾ ಸೇವೆಗೆ ಯಾವತ್ತೂ ಸ್ಟಾಪ್ ಮಾಡಬೇಡಿ ಅಂತ. ಮುಂದಿನ ಪ್ರಸ್ತುತಿ, ನಾವೆಲ್ಲರೂ ಕೃಷ್ಣನ್ನ, ಗೋಪಿಕೆಯರನ್ನು ಕಥೆ ಮೂಲಕ ಕೇಳಿರ್ತೀವಿ, ಧಾರಾವಾಹಿ ಸಿನಿಮಾ ಮೂಲಕ ನೋಡಿರ್ತೀವಿ. ಆದರೆ ನಮ್ಮ ಶಿವಾಲಯ ನಾಟ್ಯ ಮಂದಿರದ ಕೃಷ್ಣ ಮತ್ತು ಗೋಪಿಕೆಯರು ನಮ್ಮ ವೇದಿಕೆಯ ಮೇಲೆ ಬಂದು ಹೇಗೆ ಆನಂದದಿಂದ ನೃತ್ಯ ಮಾಡ್ತಾರೆ ಅಂತ ನೋಡೋಣ. ನಿಮ್ಮ ಜೋರಾದ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಎಲ್ಲ ಮಕ್ಕಳನ್ನು ಆಹ್ವಾನ ಮಾಡ್ತೇನೆ.
ಬಂದರೋ